ರಾಜ್ಯಾದ್ಯಂತ ಖಾಸಗಿ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ರು. ಫೈನಾನ್ಸ್ ಸಿಬ್ಬಂದಿ ಬೆದರಿಕೆ ಕಿರುಕುಳಕ್ಕೆ ಬ್ರೇಕ್ ಬಿದ್ದಿಲ್ಲ. ಸಾಲದ ಶೂಲಕ್ಕೆ ಸಿಲುಕಿದ ಜನ ಗ್ರಾಮಗಳನ್ನೇ ಬಿಟ್ಟು ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಮಿತಿ ಮೀರಿದ ಖಾಸಗಿ ಫೈನಾನ್ಸ್ ಕಿರುಕುಳ. ಸಿಎಂ ಸೂಚನೆಗೂ ಫೈನಾನ್ಸ್ ಸಿಬ್ಬಂದಿ ಡೋಂಟ್ ಕೇರ್. ರಾಜ್ಯದಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಗಳ ಸಿಬ್ಬಂದಿ ದೌರ್ಜನ್ಯಕ್ಕೆ ಬ್ರೇಕ್ ಬೀಳುವ ಲಕ್ಷಣ ಕಾಣಿಸ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಸೂಚನೆಗೂ ಫೈನಾನ್ಸ್ ಸಿಬ್ಬಂದಿ ಕ್ಯಾರೆ ಎನ್ನುತ್ತಿಲ್ಲ. ಸಾಲ ಮರುಪಾವತಿ ಮಾಡಲು ಸ್ವಲ್ಪ ವಿಳಂಬವಾದ್ರೂ ಬಡ ಕುಟುಂಬಗಳ ಮೇಲೆ ಫೈನಾನ್ಸ್ ಸಿಬ್ಬಂದಿ ಮುಗಿಬೀಳ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಮಾನವೀಯವಾಗಿ ನಡೆದುಕೊಳ್ತಿದ್ದಾರೆ. ಸಾಲ ಪಡೆದವರು ಫೈನಾನ್ಸ್ ಸಿಬ್ಬಂದಿ ಟಾರ್ಚರ್ ತಡೆಯಲಾಗದೆ ಮಾನ ಮರ್ಯಾದೆಗೆ ಅಂಜಿ ಊರುಗಳನ್ನೇ ಬಿಡುತ್ತಿದ್ದಾರೆ. ಕೊಡಗಿನ ನಂಜರಾಯಪಟ್ಟಣದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಎಲ್ಲೆ ಮೀರಿದೆ. ಮೀನುಕೊಲ್ಲಿ ಹಾಡಿ, ದಾಸವಾಳ ಪೈಸಾರಿ, ಬೆಳ್ಳಿ ಕಾಲೋನಿ, ಕಾವೇರಿ ಕಾಲೋನಿಗಳ ಜನರಿಗೆ 24% 26% ಮೀಟರ್ ಬಡ್ಡಿಗೆ ಫೈನಾನ್ಸ್ ಕಂಪನಿಗಳು ಸಾಲ ನೀಡಿವೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತು 4 ಗ್ರಾಮಗಳ 50ಕ್ಕೂ ಹೆಚ್ಚು ಕುಟುಂಬಗಳು ಮನೆಗಳಿಗೆ ಬೀಗ ಹಾಕಿ ಊರು ಬಿಟ್ಟಿವೆ. ಮನೆ ಬಾಗಿಲಿಗೆ ಬರ್ತಾರೆ. ಪುನಃ 6 ಗಂಟೆ 7 ಗಂಟೆ 8 ಗಂಟೆ ಹೊತ್ತಿಗೆ ಬರ್ತಾರೆ. ಎಲ್ಲ ಹೊಡೆದ್ಬಿಟ್ಟು ಹೋದ್ರು ಮಿಸಸ್ಸಿಗೆ. ರಾಯಚೂರು ಜಿಲ್ಲೆಯಲ್ಲೂ ಖಾಸಗಿ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಅದರಲ್ಲೂ ಮಾನ್ವಿ ತಾಲೂಕಿನ ಬೆಟ್ಟದೂರು, ಕಪಗಲ್, ನೇರಮಾನ್ವಿ ಗ್ರಾಮದಲ್ಲಿ ಸಾಲ ಪಡೆದ ಜನ ಹೈರಾಣಾಗಿದ್ದಾರೆ. ಸಾಲದ ಕಂತು ಕಟ್ಟಲು ಸಮಯ ಕೇಳಿದ್ರು ಕಾಲಾವಕಾಶ ನೀಡ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ನೀವು ಕಟ್ಟಿ ಎಲ್ಲಿಗಾನ ಹೋಗ್ರಿ, ರೊಕ್ಕ ನಾವು ಕೊಟ್ಟಿವಿ ಅವ್ರು ಕೊಟ್ಟಿವಿ ಅಂತ ಕೇಳ್ತಾರೆ ಸರ್. ಅವರು ಅವಲ್ಗೆ ಹೋಗ್ತೀವಿ ಅಂತಂದ್ರೆ ಬಿಡವಲ್ರಿ ಸರ್. ಅವರು ಬುತ್ತಿ ಕಟ್ಟಿಗೆ ಅಂತ ಹೋಗ್ತೀವಿ ಅಂತಂದ್ರೆ ನಮ್ಮ ರೊಕ್ಕ ಕಟ್ಟಿ ಹೋಗ್ರಿ ನೀವು ಅಂತಾರೆ ಸರ್. ಕಟ್ಬೇಕಂತಾರೆ ಸರ್, ತುಂಬ ಕಷ್ಟ ಕೊಡ್ತಾರೆ ಸರ್. ಎಲ್ಲಿ ಇದ್ರು ಬಿಡೋಲ್ಲ ಸರ್. ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ರಾಮನಗರದಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ತಿಮ್ಮಯ್ಯನ ದೊಡ್ಡಿ ಗ್ರಾಮದಲ್ಲಿ 60 ವರ್ಷದ ಯಶೋಧಮ್ಮ ನೇಣಿಗೆ ಕೊರಳೊಡ್ಡಿದ್ದಾರೆ. ಯಶೋಧಮ್ಮ ಹಲವು ಫೈನಾನ್ಸ್ ಕಂಪನಿಗಳಲ್ಲಿ 5 ಲಕ್ಷ ಸಾಲ ಪಡೆದಿದ್ರು. ಬಂದು ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟು ಅವ್ರಿಗೆ ನಾನು ಆಸ್ತಾಗ ಒಂದು 2 ದಿನ ಕಾಸು ಕೊಡುವ ಅಂತ ಮಿಕ್ಸ್ ಮನೆಗೆ ಹೋಗಿದೆ. ಬಂದು ಸಿಕ್ಕಾಪಟ್ಟೆ ಅವನೇ ಯಾರು ಅನ್ನಂತೆ ಬಂದು ತಗೊಂಡಮ್ಮ ಫೈನಾನ್ಸು ಎಲ್ಲ ಮನ್ನಾ ಆಯ್ತದೆ, ಯಾಕೆ ತಗೊಂಡಮ್ಮ ಹಿಂಗೆ ಅಂತ ಫೈನಾನ್ಸ್ನವರೆಲ್ಲ ಬೈಬಿಟ್ಟವ್ರು ಸರ್. ಬಂದು ಹಾವೇರಿ ಜಿಲ್ಲೆಯಲ್ಲೂ ಖಾಸಗಿ ಫೈನಾನ್ಸ್ ಸಾಲದ ಸುಳಿ ಜನರ ಜೀವನವನ್ನ ಬರ್ಬಾದ್ ಮಾಡಿದೆ. ಫೈನಾನ್ಸ್ ಸಿಬ್ಬಂದಿ ಕಿರುಕುಳಕ್ಕೆ ಬೇಸತ್ತ ಮಹಿಳೆಯರು ಮಾಂಗಲ್ಯ ಸರ ಉಳಿಸಿ ಅಭಿಯಾನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮಾಂಗಲ್ಯ ಸರವನ್ನೇ ಪೋಸ್ಟ್ ಮಾಡಿದ ಮಹಿಳೆಯರು ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ರಾಜಧಾನಿ ಬೆಂಗಳೂರಲ್ಲಿ ಮೀಟರ್ ಬಡ್ಡಿ ದಂಧೆ ಹಾವಳಿ. ರಾಜ್ಯದೆಲ್ಲೆಡೆ ಖಾಸಗಿ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಜಾಸ್ತಿ ಆಗ್ತಿದ್ರೆ ರಾಜಧಾನಿ ಬೆಂಗಳೂರಲ್ಲಿ ಮೀಟರ್ ಬಡ್ಡಿ ದಂಧೆ ಎಗ್ಗಿಲ್ಲದೆ ಸಾಗಿದೆ. ಮುಮ್ತಾಜ್ ಎಂಬಾಕೆ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ತಾಹಿರಾ ಎಂಬಾಕೆಗೆ 2022ರಲ್ಲಿ 45,000 ರೂಪಾಯಿ ಸಾಲ ನೀಡಿದ್ದಾಳೆ. ಆ ಸಾಲಕ್ಕೆ 45% ಬಡ್ಡಿ ದರದಲ್ಲಿ 3,42,000 ಹಣ ವಾಪಸ್ ಪಡೆದಿದ್ದಾಳೆ. ಆದರೂ ಕೂಡ ಇನ್ನೂ ಸಾಲ ತೀರಿಲ್ಲ. ಬಡ್ಡಿ ಕಟ್ಟುವಂತೆ ಮುಮ್ತಾಜ್ ಹಾಗೂ ಆಕೆ ಮಗಳು ಸೀಮಾ ಕಿರುಕುಳ ನೀಡ್ತಿದ್ದಾರೆ. ಸದ್ಯ ತಾಯಿ ಮಗಳ ವಿರುದ್ಧ ತಾಹಿರಾ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ. ಖಾಸಗಿ ಫೈನಾನ್ಸ್ ಕಿರುಕುಳದ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ವರದಿ ಮಾಡ್ತಿದ್ದು, ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕಿರುಕುಳ ನೀಡುವವರ ಮೇಲೆ ಕ್ರಮ ಕೈಗೊಳ್ತೇವೆ ಎಂದಿದ್ದಾರೆ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಅದರಲ್ಲಿ ಸಿಕ್ಕಾಕೊಂಡು ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ತತ್ಕ್ಷಣ ನಾವು ಅದಕ್ಕೆ ಕ್ರಮ ತಗೊಂಡು. ರಾಜ್ಯದಲ್ಲಿ ದಿನೇ ದಿನೇ ಖಾಸಗಿ ಫೈನಾನ್ಸ್ ಸಾಲದ ಬಲೆಗೆ ಸಿಲುಕಿ ಸಂಕಷ್ಟ ಅನುಭವಿಸುತ್ತಿರೋರ ಸಂಖ್ಯೆ ಹೆಚ್ಚಾಗಿದೆ. ಯಾವುದೇ ಭದ್ರತೆ ಇಲ್ಲದೆ ಲಕ್ಷ ಸಾಲ ನೀಡುವ ಫೈನಾನ್ಸ್ ಸಂಸ್ಥೆಗಳು ಬಡ್ಡಿ ಹೆಸರಲ್ಲಿ ಜನರ ಸುಲಿಗೆಗಿಳಿದಿವೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.